ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಶಾಲೆಯ ಪ್ರಬಂಧ, ನನ್ನ ಶಾಲೆಯ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪೀಠಿಕೆ. ನನ್ನ ಶಾಲೆ ತುಂಬ ಸುಂದರವಾದ ಶಾಲೆಯಾಗಿದೆ. ಶಾಲೆ ಎಂದರೆ ದೇವಾಲಯ, ಶಿಕ್ಷಕರು. ದೇವಾಲಯ, ಶಿಕ್ಷಕರು ದೇವರು ಎಂದು ಹೇಳುತ್ತಾರೆ. ಶಾಲೆ ಅಂದರೆ ದೇವಾಲಯ, ಶಿಕ್ಷಕರು ಎಂದರೆ ದೇವರು ಎಂದು ಹೇಳುತ್ತಾರೆ. ಶಾಲೆ ಎಂದರೆ ಶಿಸ್ತು, ಶಿಕ್ಷಣ, ಶಿಕ್ಷಕರು ಮತ್ತು ಗೆಳೆಯರು ಮುಂತಾದ ಚಿತ್ರಣ ಕಣ್ಮುಂದೆ ಬರುತ್ತಿದೆ. ಪ್ರತಿಯೊಂದು ಮಕ್ಕಳಿಗೆ ತಮ್ಮ ತಮ್ಮ ಶಾಲೆಯ ಬಗ್ಗೆ ಹೆಮ್ಮೆ. ಅದೇ ರೀತಿ ನನಗೂ ನನ್ನ ಶಾಲೆ ಎಂದರೆ ಪ್ರೀತಿ, ಗೌರವ, ತುಂಬ ಹೆಮ್ಮೆ ಆಗುತ್ತದೆ. ಇನ್ನು ವಿಷಯದ ನಿರೂಪಣೆ. ನನ್ನ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ. ನನ್ನ ಶಾಲೆಯಲ್ಲಿ ಆಟದ ಮೈದಾನ, ಪ್ರಯೋಗಾಲಯ, ಸ್ವಚ್ಛವಾದ ಶೌಚಾಲಯ, ದೊಡ್ಡದಾದ ಗ್ರಂಥಾಲಯ ಇದೆ. ನನ್ನ ಶಾಲೆಗೆ ಮಾದರಿ ಶಾಲೆ ಎಂಬ ಪ್ರಶಸ್ತಿ ಕೂಡ ಬಂದಿದೆ. ನನ್ನ ಶಾಲೆ ನನ್ನ ಮನೆಯ ಹತ್ತಿರವಿದೆ ಮತ್ತು ನನ್ನ ಸ್ನೇಹಿತರು ಕೂಡ ನನ್ನ ಮನೆಯ ಹತ್ತಿರ ಇದ್ದಾರೆ. ಎಲ್ಲರೂ ಕೂಡಿ ಶಾಲೆಗೆ ಸಮವಸ್ತ್ರ ಧರಿಸಿ ಶಾಲೆಗೆ ತುಂಬ ಸಂತೋಷದಿಂದ, ಸಂಭ್ರಮದಿಂದ ಶಾಲೆಗೆ ಹೋಗುತ್ತೇವೆ. ನನ್ನ ಶಾಲೆಗೆ ಮಾದರಿ ಶಾಲೆ ಎಂಬ ಪ್ರಶಸ್ತಿ ಕೂಡ ಬಂದಿದೆ. ನನ್ನ ಶಾಲೆ ನನ್ನ ಮನೆ ಹತ್ತಿರವಿದೆ ಮತ್ತು ನನ್ನ ಸ್ನೇಹಿತರು ಕೂಡ ನನ್ನ ಮನೆ ಹತ್ತಿರ ಇದ್ದಾರೆ. ಎಲ್ಲರೂ ಕೂಡಿ ಶಾಲೆಗೆ ಸಮವಸ್ತ್ರ ಧರಿಸಿ ಶಾಲೆಗೆ ತುಂಬ ಸಂತೋಷದಿಂದ, ಸಂಭ್ರಮದಿಂದ ಶಾಲೆಗೆ ಹೋಗುತ್ತೇವೆ. ನಮ್ಮ ಶಿಕ್ಷಕರು ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ, ಕಾಳಜಿಯಿಂದ ನಮ್ಮನ್ನು ನೋಡುತ್ತಾರೆ. ಆದ್ದರಿಂದ ನನಗೆ ಶಾಲೆ ಎಂದರೆ ನನ್ನ ಒಂದು ಸುಂದರವಾದಂಥ ಒಂದು ದೇವಾಲಯ ಎಂದು ಹೇಳುತ್ತೇನೆ. ಉಪಸಂಹಾರ. ನಮ್ಮ ಶಾಲೆ ಒಂದು ಮಾದರಿ ಶಾಲೆ, ಪ್ರಶಸ್ತಿ ಕೂಡ ಪಡೆದಿದೆ. ನನ್ನ ಶಾಲೆ ನನಗೆ ಅಕ್ಷರ ಕಲಿಸಿದ ದೇವಾಲಯವಾಗಿದೆ. ನಾನು ನಮ್ಮ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ. ನಾನು ನಮ್ಮ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನಮಗೆ ಅಕ್ಷರ ಕಲಿಸಿದ ಗುರುಗಳನ್ನು ಕೂಡ ನಾನು ಅಷ್ಟೇ ಗೌರವದಿಂದ ನೋಡುತ್ತೇನೆ. ನನಗೆ ಅಕ್ಷರ ಕಲಿಸಿದ ಗುರುಗಳನ್ನು ಕೂಡ ನಾನು ಅಷ್ಟೇ ಗೌರವದಿಂದ ನೋಡುತ್ತೇನೆ. ಶಾಲೆ ಎಂಬ ಪದ ವರ್ಣಿಸಲು ಅಕ್ಷರಗಳಿಲ್ಲದಂತಹ ಒಂದು ಅದ್ಭುತವಾದಂಥ ಒಂದು ಪದ. ಆದ್ದರಿಂದ ಶಾಲೆಯನ್ನು ದೇವಾಲಯ, ಗುರುಗಳನ್ನು ದೇವರು ಎಂದು ಹೇಳುತ್ತಾರೆ. ನಿಮಗೂ ಕೂಡ ಇವತ್ತಿನ ಶಾಲೆಯ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.